ಈಗ ಜೆಡಿಎಸ್ ಹಾಗೆ ಬಿಜೆಪಿ ನಾಯಕರು ನಮ್ಮ ಸಂಪರ್ಕದಲ್ಲಿದ್ದಾರೆ, ಅದು ಕೂಡ ಮುಖ್ಯಮಂತ್ರಿ ಹಾಗೆ ಉಪಮುಖ್ಯಮಂತ್ರಿ ಅವರ ಸಂಪರ್ಕದಲ್ಲಿದ್ದಾರೆ ಅನ್ನುವಂತ ಹೇಳಿಕೆಯನ್ನು ಕೊಟ್ಟಿದ್ರು. ಹಿಂದೆ ನೋಡ್ತಾ ಇದ್ವಿ ಜಮೀರ್ ಅಹಮದ್ ಖಾನ್ ಇಂಥದೇ ಹೇಳಿಕೆಯನ್ನು ಕೊಟ್ಟಿದ್ರು. ಡಿಕೆ ಶಿವಕುಮಾರ್ ಆಪ್ತ ಶಾಸಕ ಗಣಿಗ ರವಿಕುಮಾರ್ ಸ್ಫೋಟಕ್ಕೆ ಹೇಳಿಕೆ ಇದು. ರಿಪಬ್ಲಿಕರಣಕ್ಕೆ ಡಿಕೆ ಶಿವಕುಮಾರ್ ಆಪ್ತ ಸಚಿವ ರವಿ ಗಾಣಿಗ ಅವರು ಹೇಳಿಕೆ ಕೊಟ್ಟಿರುವಂತದ್ದು. ಬಿಜೆಪಿ ಹಾಗೆ ಜೆಡಿಎಸ್ ಶಾಸಕರು ಕಾಂಗ್ರೆಸ್ ಸಂಪರ್ಕದಲ್ಲಿದ್ದಾರೆ, ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಬಳಿ ಮಾತನಾಡಿದ್ದಾರೆ ಅಂತ ಎಕ್ಸ್ಕ್ಲೂಸಿವ್ ಆದಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬನ್ನಿ ಹಾಗಾದ್ರೆ ಏನ್ ಹೇಳಿದ್ದಾರೆ ಕೇಳೋಣ. ಒಂದಷ್ಟು ದಿನ ನೀವು ಹೇಳಿದ ಸುದ್ದಿ ಸಾಕಷ್ಟು ಚರ್ಚೆಗೆ ಶುರುವಾಯಿತು, ಸಾಕಷ್ಟು ಚರ್ಚೆಗೆ ಗ್ರಾಸ ಆಯಿತು. ಆಪರೇಷನ್ ಕಮಲ ಮಾಡ್ತಾರೋ ಅಥವಾ ಆಪರೇಷನ್ ಜೆಡಿಎಸ್ ಮತ್ತೊಂದೆಲ್ಲ ನಿಮ್ಮ ಶಾಸಕರು ಸಂಪರ್ಕ ಮಾಡ್ತಾ ಇರುವಂತದ್ದು ಎಲ್ಲ ಕೂಡ ಅದೆಲ್ಲ ಆಡಿಯೋ ಇದೆ, ವಿಡಿಯೋ ಇದೆ ಎಲ್ಲ ಹೇಳಿದ್ರಿ. ಏನೋ ಅದೇನು ಸುಮ್ಮನೆ ಬೋಗಸ್ ಆಗಿ ಹೇಳಿದ ಅಥವಾ ಏನು ಮುಟ್ಟಿಲ್ಲ? ಅದೆಲ್ಲ ನಮ್ಮ ಹತ್ರ ಇವಾಗಲೂ ಅದಕ್ಕೆ ಕಟಿಬದ್ಧವಾಗಿದೆ, ಅದು ನಮ್ಮ ಹತ್ರ ಇದೆ. ನಮ್ಮ ಅಧ್ಯಕ್ಷರ ಜೊತೆ ಇನ್ನ ಬಿಜೆಪಿ, ಕಾಂಗ್ರೆಸ್, ನಮ್ಮ ಸಿಎಂ ಮತ್ತೆ ಅಧ್ಯಕ್ಷರ ಜೊತೆ ಕೆಲವು ಶಾಸಕರು ಸಂಪರ್ಕದಲ್ಲಿದ್ದಾರೆ. ಅದು ಯಾವಾಗ ಏನಾಗುತ್ತೆ ಅನ್ನೋದನ್ನ ಹತ್ರದಲ್ಲೇ ಗೊತ್ತಾಗ್ತದೆ. ಸಂಪರ್ಕದಲ್ಲಿರೋದು ಮುಖ್ಯಮಂತ್ರಿಗಳ ಜೊತೆ ಮತ್ತೆ ಉಪಮುಖ್ಯಮಂತ್ರಿಗಳು ಮತ್ತೆ ನಮ್ಮ ಪಾರ್ಟಿ ಅಧ್ಯಕ್ಷರ ಜೊತೆ ಬೇರೆ ಪಕ್ಷದ ಶಾಸಕರು ಸಂಪರ್ಕದಲ್ಲಿದ್ದಾರೆ. ಸಮಯ ಬಂದಾಗ ಎಲ್ಲ ಗೊತ್ತಾಗ್ತದೆ. ನಿಮ್ಮನ್ನ ಅವ್ರು ಸಂಪರ್ಕ ಮಾಡಿದ್ರೆ ಈಗ ನೀವು ಅವ್ರನ್ನ ಸಂಪರ್ಕ ಮಾಡಿದಿರಂತ? ನನ್ನನ್ನು ಯಾರು ಮಾಡಿಲ್ಲ. ನಾನು ಅವತ್ತಿಂದ ಹೇಳೋದು ನನ್ನನ್ನು ಯಾರು ಮಾಡಿಲ್ಲ, ನಮ್ಮ ಶಾಸಕರು ಮಾಡಿದ್ರು ಅಂತ ಹೇಳಿದ್ದೇನೆ. ಎಲ್ಲ ಹೇಳಿ 10 ಸರಿ ಹೇಳಿದ್ದೀನಿ ಆಯ್ತಾ. ಈಗ ಅವರು ಯಾಕೋ ಬರ್ತಾ ಇಲ್ಲ, ಈಗ ಬಿಟ್ಬಿಟ್ಟಿದ್ದಾರೆ. ಸುಸ್ತಾಗಿರ್ಬೇಕು, ಯಾರು ಬರಲ್ಲ ಅಂತ ಗೊತ್ತಾಗಿ. ಮತ್ತೆ ಜನಪ್ರಿಯ ಸರ್ಕಾರ ನಡೀತಾ ಇದೆ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ, ಡಿಕೆ ನೇತೃತ್ವದಲ್ಲಿ ಅಂತ ಯಾರು ಬರ್ತಾ ಇಲ್ಲ. ಲೆಟ್ ಇಟ್ ಬಿ ಸಿ, ವಾಚ್ ಅಂಡ್ ವೈಟ್ ಅಂತ. ಬಿಜೆಪಿ ಜೆಡಿಎಸ್ ಶಾಸಕರು ಸಂಪರ್ಕದಲ್ಲಿದ್ದಾರೆ. ನಮ್ಮ ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿಗಳ ಸಂಪರ್ಕದಲ್ಲಿ ಇದ್ದಾರೆ. ಎಷ್ಟು ಜನ ಏನಂತ ಗೊತ್ತಿಲ್ಲ, ಅದು ಕಾಲವೇ ನಿರ್ಧರಿಸುತ್ತೆ ಹೇಳ್ತೀವಿ ಅಂತ ಹೇಳೋದಲ್ಲ. ಅವಶ್ಯಕತೆ ಇದೆ ಈಗ ಬೇರೆ ಪಕ್ಷ ಶಾಸಕ ಕರ್ಕೊಂಡು ಅಂತಿಲ್ಲ. ಸಂಪರ್ಕದಲ್ಲಿದ್ದಾರೆ ಅಂದ್ರೆ ನಾವು ಅವ್ರನ್ನ ಎಳ್ಕೋತೀವಿ ಅಂತ ಹೇಳದ್ವಾ, ಅವ್ರನ್ನ ನಮ್ಮ ಪಕ್ಷ ಸೇರಿಸ್ಕೊಂಡ್ಬಿಡ್ತೀವಿ ಅಂತ ಹೇಳದ್ವಾ? ಸಂಪರ್ಕದಲ್ಲಿದ್ದಾರೆ. ಅನುದಾನ ಸಂಪರ್ಕಕ್ಕೆ ಇರ್ಬೋದು, ಕೆಲಸ ಆಗ್ಲಿ ಅಂತ ಸಂಪರ್ಕದಲ್ಲಿರ್ಬೋದು, ಪ್ರೀತಿ ಮೇಲೆ ಸಂಪರ್ಕದಲ್ಲಿರ್ಬೋದು. ನೀವೇ ಹೇಳಿದ್ರಲ್ಲ ಈಗ ಡಿಕೆ ಶಿವಕುಮಾರ್ ಹಿಂದುತ್ವ ವಾಲ್ತಾರೆ, ಅದ್ರ ಮೇಲೆ ಪ್ರೀತಿ ಮೇಲೂ ಸಂಪರ್ಕದಲ್ಲಿರ್ಬೋದು. ಯಾವ್ದಕ್ಕ ಬಂದು ಬರ್ಬೋದು ಪಕ್ಷಕ್ಕೆ ಅಂತ ಬರಲಿ, ಯಾಕೆ ಬೇಡ ಅನ್ನಕ್ಕಾಗಲ್ಲ. ಇದು ಸಮುದ್ರ, ಕಾಂಗ್ರೆಸ್ ಸಮುದ್ರ, ಓಷನ್, ಎಲ್ಲರೂ ಬರಲಿ, ಸೇರಿಸ್ಕೊಳ್ತೀವಿ. ಕಾಂಗ್ರೆಸ್ ಪಕ್ಷ ಏನು ಅಭಿಪ್ರಾಯ ಏನೇ ಮಾಡಿದ್ರು ಕೂಡ ಶಾಸಕರ ಅಭಿಪ್ರಾಯ ಸಂಗ್ರಹಿಸಬೇಕು ಅನ್ನೋದು ನಿಮ್ಮ ಪಕ್ಷದಲ್ಲಿ ವಾದ ಬರ್ತದೆ. ನಿಜ ಗೊತ್ತಿಲ್ಲ, ಅದು ನನಗೆ ಗೊತ್ತಿಲ್ಲ. ಆ ಥರದ್ದು ಯಾವ್ದು ಚರ್ಚೆ ಆಗಿಲ್ಲ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಈಗ ಜೆಡಿಎಸ್ ಹಾಗೆ ಬಿಜೆಪಿ ನಾಯಕರು ನಮ್ಮ ಸಂಪರ್ಕದಲ್ಲಿದ್ದಾರೆ, ಅದು ಕೂಡ ಮುಖ್ಯಮಂತ್ರಿ ಹಾಗೆ ಉಪಮುಖ್ಯಮಂತ್ರಿ ಅವರ ಸಂಪರ್ಕದಲ್ಲಿದ್ದಾರೆ ಅನ್ನುವಂತ ಹೇಳಿಕೆಯನ್ನು ಕೊಟ್ಟಿದ್ರು. ಹಿಂದೆ ನೋಡ್ತಾ ಇದ್ವಿ ಜಮೀರ್ ಅಹಮದ್ ಖಾನ್ ಇಂಥದೇ ಹೇಳಿಕೆಯನ್ನು ಕೊಟ್ಟಿದ್ರು. ಡಿಕೆ ಶಿವಕುಮಾರ್ ಆಪ್ತ ಶಾಸಕ ಗಣಿಗ ರವಿಕುಮಾರ್ ಸ್ಫೋಟಕ್ಕೆ ಹೇಳಿಕೆ ಇದು. ರಿಪಬ್ಲಿಕರಣಕ್ಕೆ ಡಿಕೆ ಶಿವಕುಮಾರ್ ಆಪ್ತ ಸಚಿವ ರವಿ ಗಾಣಿಗ ಅವರು ಹೇಳಿಕೆ ಕೊಟ್ಟಿರುವಂತದ್ದು. ಬಿಜೆಪಿ ಹಾಗೆ ಜೆಡಿಎಸ್ ಶಾಸಕರು ಕಾಂಗ್ರೆಸ್ ಸಂಪರ್ಕದಲ್ಲಿದ್ದಾರೆ, ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಬಳಿ ಮಾತನಾಡಿದ್ದಾರೆ ಅಂತ ಎಕ್ಸ್ಕ್ಲೂಸಿವ್ ಆದಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬನ್ನಿ ಹಾಗಾದ್ರೆ ಏನ್ ಹೇಳಿದ್ದಾರೆ ಕೇಳೋಣ. ಒಂದಷ್ಟು ದಿನ ನೀವು ಹೇಳಿದ ಸುದ್ದಿ ಸಾಕಷ್ಟು ಚರ್ಚೆಗೆ ಶುರುವಾಯಿತು, ಸಾಕಷ್ಟು ಚರ್ಚೆಗೆ ಗ್ರಾಸ ಆಯಿತು. ಆಪರೇಷನ್ ಕಮಲ ಮಾಡ್ತಾರೋ ಅಥವಾ ಆಪರೇಷನ್ ಜೆಡಿಎಸ್ ಮತ್ತೊಂದೆಲ್ಲ ನಿಮ್ಮ ಶಾಸಕರು ಸಂಪರ್ಕ ಮಾಡ್ತಾ ಇರುವಂತದ್ದು ಎಲ್ಲ ಕೂಡ ಅದೆಲ್ಲ ಆಡಿಯೋ ಇದೆ, ವಿಡಿಯೋ ಇದೆ ಎಲ್ಲ ಹೇಳಿದ್ರಿ. ಏನೋ ಅದೇನು ಸುಮ್ಮನೆ ಬೋಗಸ್ ಆಗಿ ಹೇಳಿದ ಅಥವಾ ಏನು ಮುಟ್ಟಿಲ್ಲ? ಅದೆಲ್ಲ ನಮ್ಮ ಹತ್ರ ಇವಾಗಲೂ ಅದಕ್ಕೆ ಕಟಿಬದ್ಧವಾಗಿದೆ, ಅದು ನಮ್ಮ ಹತ್ರ ಇದೆ. ನಮ್ಮ ಅಧ್ಯಕ್ಷರ ಜೊತೆ ಇನ್ನ ಬಿಜೆಪಿ, ಕಾಂಗ್ರೆಸ್, ನಮ್ಮ ಸಿಎಂ ಮತ್ತೆ ಅಧ್ಯಕ್ಷರ ಜೊತೆ ಕೆಲವು ಶಾಸಕರು ಸಂಪರ್ಕದಲ್ಲಿದ್ದಾರೆ. ಅದು ಯಾವಾಗ ಏನಾಗುತ್ತೆ ಅನ್ನೋದನ್ನ ಹತ್ರದಲ್ಲೇ ಗೊತ್ತಾಗ್ತದೆ. ಸಂಪರ್ಕದಲ್ಲಿರೋದು ಮುಖ್ಯಮಂತ್ರಿಗಳ ಜೊತೆ ಮತ್ತೆ ಉಪಮುಖ್ಯಮಂತ್ರಿಗಳು ಮತ್ತೆ ನಮ್ಮ ಪಾರ್ಟಿ ಅಧ್ಯಕ್ಷರ ಜೊತೆ ಬೇರೆ ಪಕ್ಷದ ಶಾಸಕರು ಸಂಪರ್ಕದಲ್ಲಿದ್ದಾರೆ. ಸಮಯ ಬಂದಾಗ ಎಲ್ಲ ಗೊತ್ತಾಗ್ತದೆ. ನಿಮ್ಮನ್ನ ಅವ್ರು ಸಂಪರ್ಕ ಮಾಡಿದ್ರೆ ಈಗ ನೀವು ಅವ್ರನ್ನ ಸಂಪರ್ಕ ಮಾಡಿದಿರಂತ? ನನ್ನನ್ನು ಯಾರು ಮಾಡಿಲ್ಲ. ನಾನು ಅವತ್ತಿಂದ ಹೇಳೋದು ನನ್ನನ್ನು ಯಾರು ಮಾಡಿಲ್ಲ, ನಮ್ಮ ಶಾಸಕರು ಮಾಡಿದ್ರು ಅಂತ ಹೇಳಿದ್ದೇನೆ. ಎಲ್ಲ ಹೇಳಿ 10 ಸರಿ ಹೇಳಿದ್ದೀನಿ ಆಯ್ತಾ. ಈಗ ಅವರು ಯಾಕೋ ಬರ್ತಾ ಇಲ್ಲ, ಈಗ ಬಿಟ್ಬಿಟ್ಟಿದ್ದಾರೆ. ಸುಸ್ತಾಗಿರ್ಬೇಕು, ಯಾರು ಬರಲ್ಲ ಅಂತ ಗೊತ್ತಾಗಿ. ಮತ್ತೆ ಜನಪ್ರಿಯ ಸರ್ಕಾರ ನಡೀತಾ ಇದೆ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ, ಡಿಕೆ ನೇತೃತ್ವದಲ್ಲಿ ಅಂತ ಯಾರು ಬರ್ತಾ ಇಲ್ಲ. ಲೆಟ್ ಇಟ್ ಬಿ ಸಿ, ವಾಚ್ ಅಂಡ್ ವೈಟ್ ಅಂತ. ಬಿಜೆಪಿ ಜೆಡಿಎಸ್ ಶಾಸಕರು ಸಂಪರ್ಕದಲ್ಲಿದ್ದಾರೆ. ನಮ್ಮ ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿಗಳ ಸಂಪರ್ಕದಲ್ಲಿ ಇದ್ದಾರೆ. ಎಷ್ಟು ಜನ ಏನಂತ ಗೊತ್ತಿಲ್ಲ, ಅದು ಕಾಲವೇ ನಿರ್ಧರಿಸುತ್ತೆ ಹೇಳ್ತೀವಿ ಅಂತ ಹೇಳೋದಲ್ಲ. ಅವಶ್ಯಕತೆ ಇದೆ ಈಗ ಬೇರೆ ಪಕ್ಷ ಶಾಸಕ ಕರ್ಕೊಂಡು ಅಂತಿಲ್ಲ. ಸಂಪರ್ಕದಲ್ಲಿದ್ದಾರೆ ಅಂದ್ರೆ ನಾವು ಅವ್ರನ್ನ ಎಳ್ಕೋತೀವಿ ಅಂತ ಹೇಳದ್ವಾ, ಅವ್ರನ್ನ ನಮ್ಮ ಪಕ್ಷ ಸೇರಿಸ್ಕೊಂಡ್ಬಿಡ್ತೀವಿ ಅಂತ ಹೇಳದ್ವಾ? ಸಂಪರ್ಕದಲ್ಲಿದ್ದಾರೆ. ಅನುದಾನ ಸಂಪರ್ಕಕ್ಕೆ ಇರ್ಬೋದು, ಕೆಲಸ ಆಗ್ಲಿ ಅಂತ ಸಂಪರ್ಕದಲ್ಲಿರ್ಬೋದು, ಪ್ರೀತಿ ಮೇಲೆ ಸಂಪರ್ಕದಲ್ಲಿರ್ಬೋದು. ನೀವೇ ಹೇಳಿದ್ರಲ್ಲ ಈಗ ಡಿಕೆ ಶಿವಕುಮಾರ್ ಹಿಂದುತ್ವ ವಾಲ್ತಾರೆ, ಅದ್ರ ಮೇಲೆ ಪ್ರೀತಿ ಮೇಲೂ ಸಂಪರ್ಕದಲ್ಲಿರ್ಬೋದು. ಯಾವ್ದಕ್ಕ ಬಂದು ಬರ್ಬೋದು ಪಕ್ಷಕ್ಕೆ ಅಂತ ಬರಲಿ, ಯಾಕೆ ಬೇಡ ಅನ್ನಕ್ಕಾಗಲ್ಲ. ಇದು ಸಮುದ್ರ, ಕಾಂಗ್ರೆಸ್ ಸಮುದ್ರ, ಓಷನ್, ಎಲ್ಲರೂ ಬರಲಿ, ಸೇರಿಸ್ಕೊಳ್ತೀವಿ. ಕಾಂಗ್ರೆಸ್ ಪಕ್ಷ ಏನು ಅಭಿಪ್ರಾಯ ಏನೇ ಮಾಡಿದ್ರು ಕೂಡ ಶಾಸಕರ ಅಭಿಪ್ರಾಯ ಸಂಗ್ರಹಿಸಬೇಕು ಅನ್ನೋದು ನಿಮ್ಮ ಪಕ್ಷದಲ್ಲಿ ವಾದ ಬರ್ತದೆ. ನಿಜ ಗೊತ್ತಿಲ್ಲ, ಅದು ನನಗೆ ಗೊತ್ತಿಲ್ಲ. ಆ ಥರದ್ದು ಯಾವ್ದು ಚರ್ಚೆ ಆಗಿಲ್ಲ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ.
ಈಗ ಜೆಡಿಎಸ್ ಹಾಗೆ ಬಿಜೆಪಿ ನಾಯಕರು ನಮ್ಮ ಸಂಪರ್ಕದಲ್ಲಿದ್ದಾರೆ, ಅದು ಕೂಡ ಮುಖ್ಯಮಂತ್ರಿ ಹಾಗೆ ಉಪಮುಖ್ಯಮಂತ್ರಿ ಅವರ ಸಂಪರ್ಕದಲ್ಲಿದ್ದಾರೆ ಅನ್ನುವಂತ ಹೇಳಿಕೆಯನ್ನು ಕೊಟ್ಟಿದ್ರು. ಹಿಂದೆ ನೋಡ್ತಾ ಇದ್ವಿ ಜಮೀರ್ ಅಹಮದ್ ಖಾನ್ ಇಂಥದೇ ಹೇಳಿಕೆಯನ್ನು ಕೊಟ್ಟಿದ್ರು. ಡಿಕೆ ಶಿವಕುಮಾರ್ ಆಪ್ತ ಶಾಸಕ ಗಣಿಗ ರವಿಕುಮಾರ್ ಸ್ಫೋಟಕ್ಕೆ ಹೇಳಿಕೆ ಇದು. ರಿಪಬ್ಲಿಕರಣಕ್ಕೆ ಡಿಕೆ ಶಿವಕುಮಾರ್ ಆಪ್ತ ಸಚಿವ ರವಿ ಗಾಣಿಗ ಅವರು ಹೇಳಿಕೆ ಕೊಟ್ಟಿರುವಂತದ್ದು. ಬಿಜೆಪಿ ಹಾಗೆ ಜೆಡಿಎಸ್ ಶಾಸಕರು ಕಾಂಗ್ರೆಸ್ ಸಂಪರ್ಕದಲ್ಲಿದ್ದಾರೆ, ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಬಳಿ ಮಾತನಾಡಿದ್ದಾರೆ ಅಂತ ಎಕ್ಸ್ಕ್ಲೂಸಿವ್ ಆದಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬನ್ನಿ ಹಾಗಾದ್ರೆ ಏನ್ ಹೇಳಿದ್ದಾರೆ ಕೇಳೋಣ. ಒಂದಷ್ಟು ದಿನ ನೀವು ಹೇಳಿದ ಸುದ್ದಿ ಸಾಕಷ್ಟು ಚರ್ಚೆಗೆ ಶುರುವಾಯಿತು, ಸಾಕಷ್ಟು ಚರ್ಚೆಗೆ ಗ್ರಾಸ ಆಯಿತು. ಆಪರೇಷನ್ ಕಮಲ ಮಾಡ್ತಾರೋ ಅಥವಾ ಆಪರೇಷನ್ ಜೆಡಿಎಸ್ ಮತ್ತೊಂದೆಲ್ಲ ನಿಮ್ಮ ಶಾಸಕರು ಸಂಪರ್ಕ ಮಾಡ್ತಾ ಇರುವಂತದ್ದು ಎಲ್ಲ ಕೂಡ ಅದೆಲ್ಲ ಆಡಿಯೋ ಇದೆ, ವಿಡಿಯೋ ಇದೆ ಎಲ್ಲ ಹೇಳಿದ್ರಿ. ಏನೋ ಅದೇನು ಸುಮ್ಮನೆ ಬೋಗಸ್ ಆಗಿ ಹೇಳಿದ ಅಥವಾ ಏನು ಮುಟ್ಟಿದ? ಅದೆಲ್ಲ ನಮ್ಮ ಹತ್ರ ಇವಾಗಲೂ ಅದಕ್ಕೆ ಕಟಿಬದ್ಧವಾಗಿದೆ, ಅದು ನಮ್ಮ ಹತ್ರ ಇದೆ. ನಮ್ಮ ಅಧ್ಯಕ್ಷರ ಜೊತೆ ಇನ್ನ ಬಿಜೆಪಿ, ಕಾಂಗ್ರೆಸ್, ನಮ್ಮ ಸಿಎಂ ಮತ್ತೆ ಅಧ್ಯಕ್ಷರ ಜೊತೆ ಕೆಲವು ಶಾಸಕರು ಸಂಪರ್ಕದಲ್ಲಿದ್ದಾರೆ. ಅದು ಯಾವಾಗ ಏನಾಗುತ್ತೆ ಅನ್ನೋದನ್ನ ಹತ್ರದಲ್ಲೇ ಗೊತ್ತಾಗ್ತದೆ. ಯಾರ ಜೊತೆ ಸಂಪರ್ಕದಲ್ಲಿರೋದು? ಮುಖ್ಯಮಂತ್ರಿಗಳ ಜೊತೆ ಮತ್ತೆ ಉಪಮುಖ್ಯಮಂತ್ರಿಗಳು ಮತ್ತೆ ನಮ್ಮ ಪಾರ್ಟಿ ಅಧ್ಯಕ್ಷರ ಜೊತೆ ಬೇರೆ ಪಕ್ಷದ ಶಾಸಕರು ಸಂಪರ್ಕದಲ್ಲಿದ್ದಾರೆ. ಸಮಯ ಬಂದಾಗ ಎಲ್ಲ ಗೊತ್ತಾಗ್ತದೆ. ನಿಮ್ಮನ್ನ ಅವ್ರು ಸಂಪರ್ಕ ಮಾಡಿದ್ರೆ ಈಗ ನೀವು ಅವ್ರನ್ನ ಸಂಪರ್ಕ ಮಾಡಿದಿರಂತ? ನನ್ನನ್ನು ಯಾರು ಮಾಡಿಲ್ಲ. ನಾನು ಅವತ್ತಿಂದನೂ ಹೇಳೋದು ನನ್ನನ್ನು ಯಾರು ಮಾಡಿಲ್ಲ, ನಮ್ಮ ಶಾಸಕರು ಮಾಡಿದ್ರು ಅಂತ ಹೇಳಿದ್ದೇನೆ. ಎಲ್ಲ ಹೇಳಿ 10 ಸರಿ ಹೇಳಿದ್ದೀನಿ ಆಯ್ತಾ. ಈಗ ಅವರು ಯಾಕೋ ಬರ್ತಾ ಇಲ್ಲ, ಈಗ ಬಿಟ್ಬಿಟ್ಟಿದ್ದಾರೆ. ಸುಸ್ತಾಗಿರ್ಬೇಕು, ಯಾರು ಬರಲ್ಲ ಅಂತ ಗೊತ್ತಾಗಿ. ಮತ್ತೆ ಜನಪ್ರಿಯ ಸರ್ಕಾರ ನಡೀತಾ ಇದೆ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ, ಡಿಕೆ ನೇತೃತ್ವದಿಂದ ಯಾರು ಬರ್ತಾ ಇಲ್ಲ. ಲೆಟ್ ಇಟ್ ಬಿ ಸಿ, ವಾಚ್ ಅಂಡ್ ವೈಟ್ ಅಂತ. ಬಿಜೆಪಿ ಜೆಡಿಎಸ್ ಶಾಸಕರು ಸಂಪರ್ಕದಲ್ಲಿದ್ದಾರೆ. ನಮ್ಮ ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿಗಳ ಸಂಪರ್ಕದಲ್ಲಿ ಇದ್ದಾರೆ. ಎಷ್ಟು ಜನ ಏನಂತ ಗೊತ್ತಿಲ್ಲ, ಅದು ಕಾಲವೇ ನಿರ್ಧರಿಸುತ್ತೆ ಹೇಳ್ತೀವಿ ಅಂತ ಹೇಳೋದಲ್ಲ. ಅವಶ್ಯಕತೆ ಇದೆ ಈಗ ಬೇರೆ ಪಕ್ಷ ಶಾಸಕ ಕರ್ಕೊಂಡು ತಗೋಬೇಕು ಅಂತಿಲ್ಲ. ಸಂಪರ್ಕದಲ್ಲಿದ್ದಾರೆ ಅಂದ್ರೆ ನಾವು ಅವ್ರನ್ನ ಹೇಳ್ಕೋತೀವಿ ಅಂತ ಹೇಳಿದ್ವಾ, ಅವ್ರನ್ನ ನಮ್ಮ ಪಕ್ಷ ಸೇರಿಸ್ಕೊಂಡ್ಬಿಡ್ತೀವಿ ಅಂತ ಹೇಳಿದ್ವಾ. ಸಂಪರ್ಕದಲ್ಲಿದ್ದಾರೆ, ಅನುದಾನ ಸಂಪರ್ಕಕ್ಕೆ ಇರ್ಬೋದು, ಕೆಲಸ ಆಗ್ಲಿ ಅಂತ ಸಂಪರ್ಕದಲ್ಲಿರ್ಬೋದು, ಪ್ರೀತಿ ಮೇಲೆ ಸಂಪರ್ಕದಲ್ಲಿರ್ಬೋದು. ನೀವೇ ಹೇಳಿದ್ರಲ್ಲ ಈಗ ಡಿ ಕೆ ಶಿವಕುಮಾರ್ ಹಿಂದುತ್ವ ವಾಲ್ತಾರೆ, ಅದ್ರ ಮೇಲೆ ಪ್ರೀತಿ ಮೇಲೂ ಸಂಪರ್ಕದಲ್ಲಿರ್ಬೋದು. ಯಾವ್ದಕ್ಕ ಬಂದು ಬರ್ಬೋದು ಪಕ್ಷಕ್ಕೆ ಅಂತ ಬರ್ಲಿ, ಯಾಕೆ ಬೇಡ ಅನ್ನಕ್ಕಾಗಲ್ಲ. ಇದು ಸಮುದ್ರ, ಕಾಂಗ್ರೆಸ್ ಸಮುದ್ರ, ಓಷನ್, ಎಲ್ಲರೂ ಬರ್ಲಿ, ಸೇರಿಸ್ಕೊಳ್ತೀವಿ. ಕಾಂಗ್ರೆಸ್ ಪಕ್ಷ ಏನು ಅಭಿಪ್ರಾಯ ಏನು ಮಾಡಿದ್ರು ಕೂಡ ಶಾಸಕರ ಅಭಿಪ್ರಾಯ ಸಂಗ್ರಹಿಸಬೇಕು ಅನ್ನೋದು ನಿಮ್ಮ ಪಕ್ಷದಲ್ಲಿ ವಾದ ಬರ್ತದೆ. ನಿಜ ಗೊತ್ತಿಲ್ಲ, ಅದು ನನಗೆ ಗೊತ್ತಿಲ್ಲ. ಆ ಥರದ್ದು ಯಾವ್ದು ಚರ್ಚೆ ಆಗಿಲ್ಲ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಈಗ ಜೆಡಿಎಸ್ ಹಾಗೆ ಬಿಜೆಪಿ ನಾಯಕರು ನಮ್ಮ ಸಂಪರ್ಕದಲ್ಲಿದ್ದಾರೆ, ಅದು ಕೂಡ ಮುಖ್ಯಮಂತ್ರಿ ಹಾಗೆ ಉಪಮುಖ್ಯಮಂತ್ರಿ ಅವರ ಸಂಪರ್ಕದಲ್ಲಿದ್ದಾರೆ ಅನ್ನುವಂತ ಹೇಳಿಕೆಯನ್ನು ಕೊಟ್ಟಿದ್ರು. ಹಿಂದೆ ನೋಡ್ತಾ ಇದ್ವಿ ಜಮೀರ್ ಅಹಮದ್ ಖಾನ್ ಇಂಥದೇ ಹೇಳಿಕೆಯನ್ನು ಕೊಟ್ಟಿದ್ರು. ಡಿಕೆ ಶಿವಕುಮಾರ್ ಆಪ್ತ ಶಾಸಕ ಗಣಿಗ ರವಿಕುಮಾರ್ ಸ್ಫೋಟಕ್ಕೆ ಹೇಳಿಕೆ ಇದು. ರಿಪಬ್ಲಿಕರಣಕ್ಕೆ ಡಿಕೆ ಶಿವಕುಮಾರ್ ಆಪ್ತ ಸಚಿವ ರವಿ ಗಾಣಿಗ ಅವರು ಹೇಳಿಕೆ ಕೊಟ್ಟಿರುವಂತದ್ದು. ಬಿಜೆಪಿ ಹಾಗೆ ಜೆಡಿಎಸ್ ಶಾಸಕರು ಕಾಂಗ್ರೆಸ್ ಸಂಪರ್ಕದಲ್ಲಿದ್ದಾರೆ, ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಬಳಿ ಮಾತನಾಡಿದ್ದಾರೆ ಅಂತ ಎಕ್ಸ್ಕ್ಲೂಸಿವ್ ಆದಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬನ್ನಿ ಹಾಗಾದ್ರೆ ಏನ್ ಹೇಳಿದ್ದಾರೆ ಕೇಳೋಣ. ಒಂದಷ್ಟು ದಿನ ನೀವು ಹೇಳಿದ ಸುದ್ದಿ ಸಾಕಷ್ಟು ಚರ್ಚೆಗೆ ಶುರುವಾಯಿತು, ಸಾಕಷ್ಟು ಚರ್ಚೆಗೆ ಗ್ರಾಸ ಆಯಿತು. ಆಪರೇಷನ್ ಕಮಲ ಮಾಡ್ತಾರೋ ಅಥವಾ ಆಪರೇಷನ್ ಜೆಡಿಎಸ್ ಮತ್ತೊಂದೆಲ್ಲ ನಿಮ್ಮ ಶಾಸಕರು ಸಂಪರ್ಕ ಮಾಡ್ತಾ ಇರುವಂತದ್ದು ಎಲ್ಲ ಕೂಡ ಅದೆಲ್ಲ ಆಡಿಯೋ ಇದೆ, ವಿಡಿಯೋ ಇದೆ ಎಲ್ಲ ಹೇಳಿದ್ರಿ. ಏನೋ ಅದೇನು ಸುಮ್ಮನೆ ಬೋಗಸ್ ಆಗಿ ಹೇಳಿದ ಅಥವಾ ಏನು ಮುಟ್ಟಿದ? ಅದೆಲ್ಲ ನಮ್ಮ ಹತ್ರ ಇವಾಗಲೂ ಅದಕ್ಕೆ ಕಟಿಬದ್ಧವಾಗಿದೆ, ಅದು ನಮ್ಮ ಹತ್ರ ಇದೆ. ನಮ್ಮ ಅಧ್ಯಕ್ಷರ ಜೊತೆ ಇನ್ನ ಬಿಜೆಪಿ, ಕಾಂಗ್ರೆಸ್, ನಮ್ಮ ಸಿಎಂ ಮತ್ತೆ ಅಧ್ಯಕ್ಷರ ಜೊತೆ ಕೆಲವು ಶಾಸಕರು ಸಂಪರ್ಕದಲ್ಲಿದ್ದಾರೆ. ಅದು ಯಾವಾಗ ಏನಾಗುತ್ತೆ ಅನ್ನೋದನ್ನ ಹತ್ರದಲ್ಲೇ ಗೊತ್ತಾಗ್ತದೆ. ಯಾರ ಜೊತೆ ಸಂಪರ್ಕದಲ್ಲಿರೋದು? ಮುಖ್ಯಮಂತ್ರಿಗಳ ಜೊತೆ ಮತ್ತೆ ಉಪಮುಖ್ಯಮಂತ್ರಿಗಳು ಮತ್ತೆ ನಮ್ಮ ಪಾರ್ಟಿ ಅಧ್ಯಕ್ಷರ ಜೊತೆ ಬೇರೆ ಪಕ್ಷದ ಶಾಸಕರು ಸಂಪರ್ಕದಲ್ಲಿದ್ದಾರೆ. ಸಮಯ ಬಂದಾಗ ಎಲ್ಲ ಗೊತ್ತಾಗ್ತದೆ. ನಿಮ್ಮನ್ನ ಅವ್ರು ಸಂಪರ್ಕ ಮಾಡಿದ್ರೆ ಈಗ ನೀವು ಅವ್ರನ್ನ ಸಂಪರ್ಕ ಮಾಡಿದಿರಂತ? ನನ್ನನ್ನು ಯಾರು ಮಾಡಿಲ್ಲ. ನಾನು ಅವತ್ತಿಂದನೂ ಹೇಳೋದು ನನ್ನನ್ನು ಯಾರು ಮಾಡಿಲ್ಲ, ನಮ್ಮ ಶಾಸಕರು ಮಾಡಿದ್ರು ಅಂತ ಹೇಳಿದ್ದೇನೆ. ಎಲ್ಲ ಹೇಳಿ 10 ಸರಿ ಹೇಳಿದ್ದೀನಿ ಆಯ್ತಾ. ಈಗ ಅವರು ಯಾಕೋ ಬರ್ತಾ ಇಲ್ಲ, ಈಗ ಬಿಟ್ಬಿಟ್ಟಿದ್ದಾರೆ. ಸುಸ್ತಾಗಿರ್ಬೇಕು, ಯಾರು ಬರಲ್ಲ ಅಂತ ಗೊತ್ತಾಗಿ. ಮತ್ತೆ ಜನಪ್ರಿಯ ಸರ್ಕಾರ ನಡೀತಾ ಇದೆ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ, ಡಿಕೆ ನೇತೃತ್ವದಿಂದ ಯಾರು ಬರ್ತಾ ಇಲ್ಲ. ಲೆಟ್ ಇಟ್ ಬಿ ಸಿ, ವಾಚ್ ಅಂಡ್ ವೈಟ್ ಅಂತ. ಬಿಜೆಪಿ ಜೆಡಿಎಸ್ ಶಾಸಕರು ಸಂಪರ್ಕದಲ್ಲಿದ್ದಾರೆ. ನಮ್ಮ ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿಗಳ ಸಂಪರ್ಕದಲ್ಲಿ ಇದ್ದಾರೆ. ಎಷ್ಟು ಜನ ಏನಂತ ಗೊತ್ತಿಲ್ಲ, ಅದು ಕಾಲವೇ ನಿರ್ಧರಿಸುತ್ತೆ ಹೇಳ್ತೀವಿ ಅಂತ ಹೇಳೋದಲ್ಲ. ಅವಶ್ಯಕತೆ ಇದೆ ಈಗ ಬೇರೆ ಪಕ್ಷ ಶಾಸಕ ಕರ್ಕೊಂಡು ತಗೋಬೇಕು ಅಂತಿಲ್ಲ. ಸಂಪರ್ಕದಲ್ಲಿದ್ದಾರೆ ಅಂದ್ರೆ ನಾವು ಅವ್ರನ್ನ ಹೇಳ್ಕೋತೀವಿ ಅಂತ ಹೇಳಿದ್ವಾ, ಅವ್ರನ್ನ ನಮ್ಮ ಪಕ್ಷ ಸೇರಿಸ್ಕೊಂಡ್ಬಿಡ್ತೀವಿ ಅಂತ ಹೇಳಿದ್ವಾ. ಸಂಪರ್ಕದಲ್ಲಿದ್ದಾರೆ, ಅನುದಾನ ಸಂಪರ್ಕಕ್ಕೆ ಇರ್ಬೋದು, ಕೆಲಸ ಆಗ್ಲಿ ಅಂತ ಸಂಪರ್ಕದಲ್ಲಿರ್ಬೋದು, ಪ್ರೀತಿ ಮೇಲೆ ಸಂಪರ್ಕದಲ್ಲಿರ್ಬೋದು. ನೀವೇ ಹೇಳಿದ್ರಲ್ಲ ಈಗ ಡಿ ಕೆ ಶಿವಕುಮಾರ್ ಹಿಂದುತ್ವ ವಾಲ್ತಾರೆ, ಅದ್ರ ಮೇಲೆ ಪ್ರೀತಿ ಮೇಲೂ ಸಂಪರ್ಕದಲ್ಲಿರ್ಬೋದು. ಯಾವ್ದಕ್ಕ ಬಂದು ಬರ್ಬೋದು ಪಕ್ಷಕ್ಕೆ ಅಂತ ಬರ್ಲಿ, ಯಾಕೆ ಬೇಡ ಅನ್ನಕ್ಕಾಗಲ್ಲ. ಇದು ಸಮುದ್ರ, ಕಾಂಗ್ರೆಸ್ ಸಮುದ್ರ, ಓಷನ್, ಎಲ್ಲರೂ ಬರ್ಲಿ, ಸೇರಿಸ್ಕೊಳ್ತೀವಿ. ಕಾಂಗ್ರೆಸ್ ಪಕ್ಷ ಏನು ಅಭಿಪ್ರಾಯ ಏನು ಮಾಡಿದ್ರು ಕೂಡ ಶಾಸಕರ ಅಭಿಪ್ರಾಯ ಸಂಗ್ರಹಿಸಬೇಕು ಅನ್ನೋದು ನಿಮ್ಮ ಪಕ್ಷದಲ್ಲಿ ವಾದ ಬರ್ತದೆ. ನಿಜ ಗೊತ್ತಿಲ್ಲ, ಅದು ನನಗೆ ಗೊತ್ತಿಲ್ಲ. ಆ ಥರದ್ದು ಯಾವ್ದು ಚರ್ಚೆ ಆಗಿಲ್ಲ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ.